welcome back to our channel. ನಾನು ಸಾನ್ವಿ, ಇದು ನನ್ನ ಅಪ್ಪ ರಾಜೇಶ್. ಹಲೋ. ಸೊ ಇವತ್ತು ನಮ್ಮ ಅಪ್ಪನ ಚಾನಲ್ ಚೇಂಜ್ ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದೆ ಅಪ್ಪಂಗೆ, ನೀವು ತುಂಬಾ ಮಾಡ್ತಾನೆ ಇಲ್ಲ, ಅದಕ್ಕೆ ಬಿಟ್ಬಿಡಿ ಚಾನೆಲ್ ಮಾಡೋದು ಅಂತ ಹೇಳಿದೆ. ಇರ್ಲಿ ಬಿಡು ಪುಟ, ಅದ್ರ ಪಾಡಿಗೆ ಅದು ಇರುತ್ತೆ ಅಂತಂದೆ. ಇಲ್ಲ, ಏನು ಮಾಡದೇ ಇದ್ಮೇಲೆ ಏನಕ್ಕೆ ಬೇಕು, ಅದು ಕ್ಲೋಸ್ ಮಾಡಿಬಿಡಿ ಅಂತಂದು. ಆಮೇಲೆ ಅನ್ನಿಸ್ತು ಕ್ಲೋಸ್ ಮಾಡೋದಕ್ಕಿಂತ ಏನಾದರೂ ಹೊಸ ರೀತಿ ವ್ಲಾಗ್ ಮಾಡ್ಬೋದಲ್ಲ ಅಂಥೇಳಿ ಒಂದು ಐಡಿಯಾ ಮಾಡಿ ಸಾನು ಇಬ್ಬರು ಸೇರಿ ಆ ಚಾನಲ್ನ ರನ್ ಮಾಡೋಣ ಅಂತ. ಸಾನುಗೆ ಹೇಗೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟು. ಸೊ ನೀನು ಅಷ್ಟೊಂದು ವೀಡಿಯೋ ನೋಡ್ತಾ ಇರ್ತೀಯಲ್ಲ, ಕುಕ್ಕಿಂಗು ಶಾರ್ಟ್ಸು ಅದೆಲ್ಲ, ಏನಾದರೂ ನೀನು ನೋಡಿರೋದ್ರಲ್ಲಿ ಏನಾದರೂ ಸ್ಟಾರ್ಟ್ ಮಾಡೋಣ ಹೊಸದಾಗಿ? ಹೆಂಗೆ ಜ್ಞಾಪಕ ಇದೆಯಾ? ಯಾವುದಾದ್ರು ಇದೆಯಾ? ಸರಿ, ಏನದು? ನನ್ನ ಹೆಸರು ಲಾಸ್ಟ್ ಮಾಡೋಣ. ಸೊ ಅದನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಗ್ರೌಂಡ್ನಟ್ಸ್. ಓಕೆ. ಡೇಟ್ಸ್. ಗ್ರೌಂಡ್ನಟ್ಸ್ ಅಂದರೆ ಏನು? ಹೇಳಿ ಜೋರಾಗಿ. ಕಡಲೆ ಬೀಜ. ನೆಕ್ಸ್ಟ್ ಡೇಟ್ಸ್ ಅಂದರೆ ಖರ್ಜೂರ. ನೆಕ್ಸ್ಟ್ ಸೀಸಮ್ ಅಂದರೆ ಏನು? ಅದು ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಹಾಕ್ತೀವಲ್ಲ. ಎಳ್ಳು. ಸೀಸಮ್ 2 ಕಲರ್ ಬರುತ್ತೆ, ಒಂದು ವೈಟ್ ಒಂದು ಬ್ಲ್ಯಾಕ್. ನಿಮ್ಗೆ ಯಾವ್ದು ಬೇಕು? ವೈಟ್. ಆಮೇಲೆ ನೆಕ್ಸ್ಟ್ ಚಾಕ್ಲೇಟ್. ಆಮೇಲೆ ಅಷ್ಟೇನಾ? ಸೊ ಲೆಟ್ಸ್ ಗೋ. ಮಮ್ಮ ಕೇಳೋಣ ಅದೆಲ್ಲ ಇದೆಯಾ ಅಂತ. ಕುಕಿಂಗ್ ಮಾಡಬೇಕು, ಈಸಿ ಸ್ನ್ಯಾಕ್. ಅದಕ್ಕೆ ನಮಗೆ ಬೇಕು ಇಂಗ್ರೀಡಿಯೆಂಟ್ಸ್. ಅದಿದೆಯಾ ಅಂತ. ಗ್ರೌಂಡ್ನಟ್ಸ್, ಡೇಟ್ಸ್, ಸೀಸಮ್, ಚಾಕ್ಲೇಟ್. ಗ್ರೌಂಡ್ನಟ್ಟು ಸ್ವಲ್ಪ ಇದೆ ನಾನು. ನೆಕ್ಸ್ಟ್ ಏನು ಕೇಳಿದ್ರು? ಡೇಟ್ಸ್ ಇಲ್ಲ, ಖಾಲಿ ಆಗಿದೆ. ಸೀಸಮ್ಮು ಬ್ಲ್ಯಾಕ್ ಇರಬೇಕು. ವೈಟ್. ನೆಕ್ಸ್ಟ್ ಏನು ಕೇಳಿದೆ? ವೈಟ್. ಅದಂತೂ ಇಲ್ವೇ ಇಲ್ಲ. ಯಾರು ಇಲ್ವಾ? ನಾನು ಹೇಳೋದನ್ನ ಮಾಡಿ. ಚಪಾತಿ ಐತೆ, ಚಪಾತಿ ಮಾಡಿ. ಟೊಮಾಟೊ ಐತೆ, ಟೊಮಾಟೊ ಬಜ್ಜಿ ಮಾಡಿ. ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವೀಟಿಂದ ಸ್ಟಾರ್ಟ್ ಮಾಡೋಕೆ ಸ್ವೀಟ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆನಾ? ಬಾಪುಟ ತರೋಣ ಹೋಗ್ಬಿಟ್ಟು. ಮಂಕಿ ಭಾಳ ಖುಷಿ ಆಗ್ಬಿಟ್ಟಿದ್ದಾಳೆ. ಕುಕಿಂಗು ಮಾಡಿಲ್ವಲ್ಲ, ಅದಕ್ಕೆ ಮಾಡಕ್ ಶುರು ಮಾಡು, ಆಮೇಲೆ ಗೊತ್ತಾಗುತ್ತೆ. ಸೋನಿ, ನಿನ್ಗೆ ಏನು ಬೇಕು ಅದು ಫಸ್ಟ್ ತಗೋ. ನಿನ್ಗೆ ಎಷ್ಟು ಬೇಕು? 1 kg ತೊಗೊಳ್ಳೋಣ. ಮಮ್ಮಗೆ ಮನೆಗೆ ಬೇಕಂತೆ. ಆಯ್ತು, ಮನೇಲಿ ಮಾಡ್ಕೊಳ್ಳೋಣ ಬಾ. ಅಮ್ಮ ಯಾಕೋ ಫೋನ್ ಮಾಡ್ತೈತೆ ಸೋನಾ. ರೆಡಿ ಹಾಗೆ ನೋಡ್ತೀನಿ. ಸಾಕು ಸೋನಾ. ಮಮ್ಮ ಹೇಳ್ತು ಸೀಸಮ್ ಮನೆಯಲ್ಲೇ ಇದೆ, ಇದು ತೊಗೊಬಿಡಿ ಅಂತ. ವೈಟೇ ಇದೆಯಂತೆ. ಸರಿ ನಡಿ. ಡೇಟ್ಸ್ ಇಲ್ಲೇ ಇದೆಯಲ್ಲ, ತಗೋ. ಏನು ಬೈ 1 get 1? ಸರಿ ತಗೋ, ಅದು ಬೈ 1 get 1 ಇರುತ್ತೆ. ಹೇಳಿ. ಸೋನಿ, ಈಗ ಬಂದಿರೋ ಕೆಲಸ ಮಾಡ್ಕೊಂಡು ಹೋಗೋಣ ನೋಡಿ. ನಮ್ಮದು 3 ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಈಗ ಇದರಲ್ಲಿ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಅಪ್ಪ ಮೊದಲು ಇದನ್ನ ಪೀಲ್ ಮಾಡ್ಬೇಕು ನಾವು. ಓಕೆ. ನೆಕ್ಸ್ಟ್ ಇದರ ಒಳಗಡೆ ಇರೋ ಸೀಡ್ಸ್ ತೆಗಿಬೇಕು. ಡೇಟ್ಸ್ನ ಯಾವತ್ತೂ ತೊಳೆದ್ಬಿಟ್ಟು ಯೂಸ್ ಮಾಡಿ. ಪೀನಟ್ದು ಸ್ಕಿನ್ ಎಲ್ಲ ತೆಗೆದಾಯಿತು. ಆ್ಯಕ್ಚುಲಿ ರೋಸ್ಟ್ ಮಾಡಿಬಿಟ್ಟು ತೆಗೆದಿತ್ತು. ಸೊ ನೋಡಿ, ಲೈಟ್ ಬ್ರೌನ್ ಆಗೋ ತನಕ ರೋಸ್ಟ್ ಮಾಡಬೇಕು. ಆ್ಯಕ್ಚುಲಿ ಈ ಪಾರ್ಟ್ ಅವಳಿಗೆ ಗೊತ್ತಿಲ್ಲ, ಇಲ್ಲಾಂದರೆ ರಾ ತಿಂದಂಗೆ ಅನಿಸುತ್ತೆ. ಹೇಳ್ದಾಗೆ ಇದ್ರ ಸ್ಕಿನ್ ತೆಗೆದಿದೆ, ಅದು ಬೀಜ ತೆಗೆದಿದೆ. ಸೊ ವಾಟ್ ನೆಕ್ಸ್ಟ್? ಇದನ್ನ ಗ್ರೈಂಡ್ ಮಾಡಬೇಕು. ಅದೇ ಸಪ್ರೇಟ್ ಆಗಿ. ಆಮೇಲೆ ಇದು ರೋಸ್ಟ್ ಮಾಡಬೇಕು. ಸೊ ಗ್ರೌಂಡ್ನಟ್ ಗ್ರೈಂಡ್ ಮಾಡಿ ಆಯಿತು,
ಡೇಟ್ಸ್ ಸಹ ಗ್ರೈಂಡ್ ಮಾಡಿ ಆಯಿತು. ಆಮೇಲೆ ಸಿಹಿ ಸಮೋಸ ರೋಸ್ಟ್ ಮಾಡಿ ಆಯಿತು, ಸೀಸಮ್ ರೋಸ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಪಾರ್ಟ್ ಡೇಟ್ಸ್ ಆಮೇಲೆ ಗ್ರೌಂಡ್ನಟ್ನ ನಾವು ಮಿಕ್ಸ್ ಮಾಡಬೇಕು. ಆಮೇಲೆ ಇದು ಮಾಡುವಾಗ ಇನ್ನೊಂದು ಕೆಲಸ ಮಾಡೋಣ. ಮಿಲ್ಕ್ ಚಾಕ್ಲೇಟ್ನ ಮೊದಲು ಮೆಲ್ಟ್ ಮಾಡೋಣ. ಶಕ್ತಿಮಾನ್ ಕೊಡ ಆಗಲ್ಲ ಆಯ್ತು, ಸಿಕ್ಕಾಬಿಡ ಇದೆ ಕೊಡ್ಬಿಟ್ಟ. ಇವೆಲ್ಲ ನೀನ್ ಮಾಡೋದಲ್ಲ, ಹೆಲ್ಪ್ ಇದೆ, ಎಲ್ಡರ್ಲಿ ಹೆಲ್ಪ್ ತಗೊಳ್ಳೋದು. ನೀನ್ ಇದಕ್ಕೆ ಇಡ್ತೀವಿ, ನಾಲ್ಕು ನೀನು ಆಗುತ್ತೆ. ಜೋರಾಗಿದೆ ಬೇಡ. ಪೀಸ್ ಆಗಿರೋದು ಇದ ಒಳಗಡೆ ಹಾಕಿ ಮಿಕ್ಸ್ ಮಾಡಬೇಕು. ಹಿಟ್ಟು ಮಿಕ್ಸ್ ಮಾಡುತ್ತೆ. ಮಾಡ ಫುಲ್ ಹಾಕ್ಬೇಕಾ? ಹಾಕು. ನೀನು ಮಾಡ್ತಾ ಇರೋದು ನನಗೆ ಕೇಳ್ತಾ ಇದೆಯಾ? ಫುಲ್ ಹಾಕ್ಬೇಕಾ? ಸರಿ ಮಾಡೀಗ. ಕಟ್ಟಿಂಗ್ ಪಾರ್ಟ್ಗೆ ಎಲ್ಡರ್ಸ್ ಹೆಲ್ಪ್ ತಗೊಳ್ಳಿ. ಅದಂತೂ ಇಂಪಾರ್ಟೆಂಟು. ಕಟ್ಟಿಂಗು ಸ್ಟವ್ ಹತ್ರ ಎಲ್ಲ ಕೆಲಸ ಮಾಡ್ಬೇಕಾದ್ರೆ ಎಲ್ಡರ್ಸ್ ಹೆಲ್ಪ್ ಇರಲೇಬೇಕು. ಅಪ್ಪ ಮಿಕ್ಸ್ ಮಾಡಾಯ್ತು, ಐ ಮೀನ್ ಡೋ ಟೈಪ್ ಆಯ್ತು. ಈಗ ನೆಕ್ಸ್ಟು ವಾಟ್ ನೆಕ್ಸ್ಟ್? ಇಲ್ಲಿ ನೋಡಿ ಆಯಿಲ್ ಹೇಳಬೇಕಾ? ವಾಟ್ ನೆಕ್ಸ್ಟ್? ನೆಕ್ಸ್ಟ್ 3 ಪೀಸಸ್ ಕಟ್ ಮಾಡಿ. ನೆಕ್ಸ್ಟ್ ಇದನ್ನ ಸ್ನೇಕ್ ತರ ಮಾಡಬೇಕು. ಅದ್ರ ಒಂದು ಸ್ವಲ್ಪ ತಿಕ್ಕಿರಬೇಕು ನೋಡಿ, ಇಷ್ಟಿಷ್ಟು ತಿಕ್ಕು. ಏನು ಮಾಡಿ ಈಗ ಬೇಗ ಸಾಕದು ಇಡು, ಕೊಡೋದು ಈ ಕಡೆ ಮಾಡಿ. ಈಗ ಇದರ ಮೇಲೆ ಸಾಕು ಬಿಡು. ಈಗ ವಾಟ್ ನೆಕ್ಸ್ಟ್? ಈಗ ಇದರ ಮೇಲೆ ಸೀಸಮ್ ಹಾಕ್ಬೇಕು. ಇದನ್ನ ವಾಪಸ್ ರೋಲ್ ಮಾಡಬೇಕು. ಹೇಗೆ ಸೀಸಮು? ಇದನ್ನ ತೆಗೆದ್ಬಿಟ್ಟು ಈ ಬೋರ್ಡ್ ಮೇಲೆ ಹಾಕ್ಬೇಕು. ಹಾಕೋ, ಸೀಸಮ್ ಹಾಕೋ. ಸ್ವಲ್ಪ ಹಾಕೋ, ಜಾಸ್ತಿ ಬೇಡ. ಉದ್ದಕ್ಕೂ ಹಾಕೋ. ತುಂಬ ಪ್ರೆಸ್ ಮಾಡಬೇಡ, ಉದ್ದ ಆಗ್ಬಿಡುತ್ತೆ. ಹಾಗೆ ರೋಲ್ ಮಾಡ. ಹಾಗೆ ಈಗ ಚೇಂಜ್ ಮಾಡ್ಕೊ, ಆ ಕಡೆ ತಿರುಗಿಸು. ಈಗ ಇಲ್ಲಿ ಮಿಡಲ್ ಒಂದು ಲೈನ್ ಹೋಲ್ ಮಾಡಬೇಕು. ನಿಮ್ಮ ಹತ್ರ ಒಂದು ದೊಡ್ಡದು ಸ್ಟಿಕ್ ಇದ್ರೆ ಅದರಿಂದ ಮಾಡ್ಬೋದು, ಇಲ್ಲಾಂದರೆ ಸ್ಪೂನಿಂದ ತಗೊಳ್ಳಿ. ತಗೊಬಂಗಾರಿ ಓಕೆ. ಎಲ್ಲದಕ್ಕೂ ಕ್ರೀಮ್ ಹಾಕಾಯಿತು. ಇದಕ್ಕೇನೋ ಲಾಸ್ಟಿಗೆ ಡಿಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾ ಇದ್ದಾಳೆ. ಆಯಿತಾ ಸೋನಾ? ಸೊ ವಾಟ್? ಓಕೆ, ವಾಟ್ ನೆಕ್ಸ್ಟ್? ಏನೀಗ? ಈಗ ಇದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು. ಸೊ ಡ್ಯಾಡಿ ಇದನ್ನು ಫ್ರಿಜ್ಜಲ್ಲಿ. ಸರಿ ಆಯಿತಾ? ಇಷ್ಟೇನಾ ನಿಂದು ಕತೆ? ಸರಿ. ಒಂದು ನಿಮಿಷ ಏನು ಇನ್ನೇನು ಹೊಸ ಐಡಿಯಾ ತೆಗೆದ್ಲಪ್ಪ ಇವಳು. ಇದು ಬೇರೆ ಮಾಡ್ಬೇಕಾ ಈಗ? ಯಮ್ಮಿ, ಇಟ್ ಲುಕ್ಸ್ ಸೊ ಯಮ್ಮಿ. ರಾತ್ರಿ ನಾವು ಇದು ಫ್ರಿಜ್ಜಲ್ಲಿ ಇಟ್ಟಿದ್ವಿ. ಸೊ ಇದು ಗಟ್ಟಿಯಾಗಿದೆ. ತುಂಬ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿಲ್ಲ ಸೋನು, ಜಸ್ಟ್ ಹಾಫ್ ಆನ್ ಅವರ್ ಇಟ್ಟು ಆಮೇಲೆ ಹೊರಗಡೆ ಇಟ್ಟಿದ್ದು. ತುಂಬ ಹೊತ್ತು ಇಟ್ಬಿಟ್ರೆ ತುಂಬ ಡ್ರೈ ಆಗ್ಬಿಡುತ್ತೆ. ಅಷ್ಟೊಂದು ಡ್ರೈ. ಹಾಫ್ ಆನ್ ಅವರ್ ಇಟ್ಟಿದ್ವಿ. ಕಟ್ಟಿಂಗ್ ಆ್ಯಂಡ್ ಟೇಸ್ಟಿಂಗ್ ಟೈಮ್. ಸರಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಹೌದಾ? ನಾವಿನ್ನೂ ಟೇಸ್ಟೇ ಮಾಡಿಲ್ಲ. 5 ಸ್ಟಾರ್ ಥರ ಆಲ್ಮೋಸ್ಟ್. ಸಕ್ಸಸ್. ಮಮ್ಮ ತಿನ್ಸು ಬಂಗಾರ. ನೀನು ಮಾಡಿದ್ದು ಹೇಗಿದೆ ಹೇಳಿ? ಇದು ಮಾಡಬೇಕಾದ್ರೆ ಕೆಲವೊಂದು ಥಿಂಗ್ಸನ್ನು ನಾವು
ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಅಂದರೆ ಇವ್ರು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅಂದ್ಬಿಟ್ಟು ಅದು ಮಿಸ್ಟೇಕ್ಸ್ ಆಯಿತು. ಸೊ ಆ ಮಿಸ್ಟೇಕ್ಸ್ ಏನು ಅಂದರೆ ಫಸ್ಟ್ ನಾವು ಈ ಸೀಡ್ ತೆಗೆದ್ಬಿಟ್ಟು ಖರ್ಜೂರನ ಕಟ್ ಮಾಡ್ಕೊಳ್ತೀವಲ್ವಾ, ಆಗ ರಾಜೇಶ್ ಕಟ್ ಮಾಡಿರಲಿಲ್ಲ. ಜಸ್ಟ್ ಒಂದರಲ್ಲೇ ಹಾಫ್ ಮಾಡಿಬಿಟ್ಟು ಬೀಜ ತೆಗೆದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ರು. ಅದು ಅಂಟಂಟಾಗ್ಬಿಟ್ಟು ಅರ್ಧಂಬರ್ಧ ಪೌಡರ್ ಆಯಿತು ಅಷ್ಟೇ. ಸೊ ಅಷ್ಟಕ್ಕೇ ಮಿಕ್ಸಿಯಲ್ಲಿ ಹೊಗೆ ಬರೋದಕ್ಕೆ ಶುರು ಆಗೋಯ್ತು. ಸೊ ಏನು ಮಾಡಬೇಕಂದ್ರೆ ಫುಲ್ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮಿಕ್ಸಿ ಹಾಳಾಗುತ್ತೆ. ಆಮೇಲೆ ತುಂಬಾ ಮಿಕ್ಸಿಯಲ್ಲಿ ಆಗ್ತಾ ಇಲ್ಲ ಆದ್ರೂ ಸ್ವಲ್ಪ ದಪ್ಪ ದಪ್ಪನೇ ಇದೆ, ಸಣ್ಣ ಸಣ್ಣ ಆಗಿಲ್ಲ ಅಂದರೆ ಒಂದು ಅಗಲ ಪ್ಯಾನಲ್ಲಿ ಅದನ್ನು ಬಿಸಿ ಮಾಡಿದಾಗ ಅದು ಸ್ವಲ್ಪ ಕರಗ್ದಂಗೆ ಆಗುತ್ತೆ. ಅವಾಗ ನಮಗೆ ಬೈಂಡಿಂಗ್ ಈಸಿ ಆಗುತ್ತೆ. ಸೊ ಇದು ಒಂದು ಖರ್ಜೂರದ್ದು. ನೆಕ್ಸ್ಟ್ ಗ್ರೌಂಡ್ ನೆಟ್ ಕೂಡ ಆದಷ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಎಲ್ಲ ಬಿಡಿ 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 ಆಗುತ್ತೆ, ಬೈಂಡಿಂಗ್ ಆಗೋದಿಲ್ಲ ದಪ್ಪ ದಪ್ಪ ಇದ್ದರೆ. ಅದು ಜಾಸ್ತಿ ಹೊತ್ತು ನೀವು ಮಿಕ್ಸಿ ಮಾಡಬಾರ್ದು. ಸ್ವಲ್ಪ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಆಫ್ ಅದನ್ನು 2 ಸೆಕೆಂಡ್ 3 ಸೆಕೆಂಡ್ 5 ಸೆಕೆಂಡ್ ಆ ಥರ ಮಾಡಿದಾಗ ಮಾತ್ರನೇ ಅದು ಪೌಡರ್ ಆಗೋದು, ಅಥವಾ ಆಯಿಲ್ ಬಿಡೋಕ್ಕೆ ಶುರು ಆಗುತ್ತೆ. ಎರಡೂ ಪೌಡರ್ ಆಗಿರಬೇಕು, ಇಲ್ಲಾಂದರೆ ಬೈಂಡಿಂಗ್ ಆಗೋದಿಲ್ಲ. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಿಮಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ. ಅವರು ನೆಕ್ಸ್ಟ್ ಟೈಮಿಂದ ಸರಿ ಮಾಡ್ತಾರೆ. ಆ್ಯಂಡ್ ಪ್ರಪೋರ್ಷನ್ ಈಸ್ ವೆರಿ ಇಂಪಾರ್ಟೆಂಟು. ಅಂದರೆ ಈಗ ನಾವು 1/4 kg ಅಷ್ಟು ಗ್ರೌಂಡ್ನಟ್ ತೊಗೊಂಡ್ರೆ ಅದಕ್ಕಿಂತ ಒಂದು 100 ಗ್ರಾಮ್ ಅಥವಾ 100 ಗ್ರಾಮ್ ಆದರೆ ಸಾಕು. ಖರ್ಜೂರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕಷ್ಟೇ. ಇಲ್ಲ ಅಂದರೆ ಖರ್ಜೂರದ ಟೇಸ್ಟ್ ಬರುತ್ತೆ ಆ್ಯಂಡ್ ತುಂಬ ಸ್ಟಿಕ್ಕಿ ಅನಿಸುತ್ತೆ. ಇಷ್ಟೇ. ಚಾಕ್ಲೇಟು ಆಪ್ಷನಲ್ಲು. ಮಕ್ಕಳಿದ್ರೆ ಚಾಕ್ಲೇಟ್ ಹಾಕಿದರೆ ಚಾಕ್ಲೇಟ್ ಇದೆಯಲ್ಲ ಅಂದ್ಬಿಟ್ಟು ಅವರು ತಿಂತಾರೆ. ದೊಡ್ಡವ್ರಿಗಾದ್ರೆ ವಿತೌಟ್ ಚಾಕ್ಲೇಟು ತಿನ್ಬೋದು. ನೈಸ್ ಜಾಬ್. ಈಗ ಮಕ್ಕಳುಗಳು ಮಾಡ್ತೀವಿ ಅಂತ ಏನಾರು ಹೇಳಿದ್ರೆ ಪ್ಲೀಸ್ ದೊಡ್ಡವರು ಅವ್ರ ಪಕ್ಕ ಇದ್ದು ಮಾಡಿಸಿ. ನಾವು ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀವಿ. ನಮಗೆ ಸಮ್ಮರ್ ವೆಕೇಶನ್ಸ್ ಎಲ್ಲ ಮಗಳ ಜೊತೆ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಣ. ಬಾಯ್ ಬಾಯ್ ಫ್ರೆಂಡ್ಸ್, ನಮ್ಮ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್. ನಿಮ್ಗೆ ಇಷ್ಟ ಆಯ್ತಾ? ಆ್ಯಂಡ್ ಇದನ್ನ ಟ್ರೈ ಮಾಡಿದ್ರೆ ಹೇಳಿ. ಓಕೆ, ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಸಹ ಕಮೆಂಟ್ ಮಾಡಿ. ಸೊ ಸಬ್ಸ್ಕ್ರೈಬ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ